ಓಕೆ ಓಕೆ ಹಿಂದೆ ಬರ್ರಿ ವಿಶ್ವಣ್ಣ ನಿಮ್ದೆ ಓಕೆ 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 ಅಣ್ಣ ಸ್ವಲ್ಪ ಹಿಂದೆ ಬರ್ರಿ ಅಣ್ಣ ಸರ್ ಲೋಗೋ ಕರೆಕ್ಟ್ ಇಲ್ಲ ಸರ್ ಓಕೆ ಓಕೆ ಹಲವಾರು ಸ್ವಲ್ಪ ಈ ಕಡೆ ಹಿಡಿರಿ ಅಣ್ಣ ಸರ್ ಈ ಕಡೆ ತಗೊಳ್ಳಿ ಸರ್. ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಅದನ್ನು ವಿಸರ್ಜನೆ ಮಾಡಲಿಲ್ಲ. ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು. ಅದೇ ರೀತಿ ಮಹಾತ್ಮ ಗಾಂಧಿಯವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೇನು ಒಪ್ಕೊಂಡಿದ್ರು ಅದಕ್ಕೆ ಅಪಚಾರವನ್ನು ಎಮರ್ಜೆನ್ಸಿ ಮಾಡಿದ್ರು ಸಂಬಂಧಿಸಿ ಕೊಲೆ ಆಯಿತು. ನಂತರ ಹಲವಾರು ಬಾರಿ ಮಹಾತ್ಮ ಗಾಂಧಿಯ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ. ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಮಾಡ್ತಾರೆ. ರಾಮ ಬೇರೆ ಅಲ್ಲ, ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತಾರೆ. ಕೊನೆಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು. ಅದಕ್ಕೆ ರಾಮನ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನಡಿ ಪ್ರತಿಪಾದಿಸಿದ್ರು. ಅದಕ್ಕೆ ರಾಮ ರಾಜ್ಯ ಅನ್ನುವಂಥ ಮಾತನ್ನು. ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೇವೆ ಹೊರತಾಗಿ ಮಹಾತ್ಮ ಗಾಂಧಿಗೆ ಅಷ್ಟೇ ಗೌರವ ಇದೆ. ಮತ್ತು ಎರಡನೇದಾಗಿ ಇದು ಜವಾಹರ್ ರೋಜ್ಗಾರ್ ಯೋಜನೆ ಚುನಾವಣೆ ಬಂದಾಗ ಮಹಾತ್ಮ ಗಾಂಧಿನ ಉಪಯೋಗ ಮಾಡಿದ್ದಾರೆ. ಅತ್ಯಂತ ರಾಜಕೀಯವಾಗಿ ದುರ್ಬಳಕೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಕಾಂಗ್ರೆಸ್. ಮತ್ತು ಗಾಂಧಿ ಹೆಸರನ್ನು ಲಾಭ ಪಡೆದವರು ಯಾರು? ಗಾಂಧಿ ಅದೆಲ್ಲ ಹೋಗ್ಬಿಡುತ್ತೆ ಅಂತ ಭಯ ಅವ್ರಿಗೆ. ಸರ್ ಈಗ ಕುರ್ಚಿ ಗಲಾಟೆ ಏನು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ. ಏನು ಸರ್ ಬರೀ ಬೆಳಗಿದ್ರೆ ಅದೇ ನಡೀತಾ ಇದೆ. ಹೈಕಮಾಂಡು ಅಲ್ಲಿ ಹೋಗೋದು, ಇವ್ರು ಕಟ್ಕೊಂಡು ನೇಹ ತೊಗೊಂಡು ಹೋಗೋದು. ಬೆಂಬಲಿಗರು ನನ್ನ ಪ್ರಕಾರ ಹೈಕಮಾಂಡಲ್ಲಿ ಬರೀ ಇದೆ, ಕಮಾಂಡ್ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ, ಇಲ್ಲಿಲ್ಲ, ಈ ಸಮಸ್ಯೆ ಇಲ್ಲಿದೆ, ನೀವೇ ಬಗೆಹರಿಸ್ಕೋಬೇಕು, ಸ್ಥಳೀಯವಾಗಿ ಇಲ್ಲೇ ಬಗೆಹರಿಸ್ತೀವಿ ಅಂತ.